ಗೋಲ್ಡ್ ಸಿಲ್ವರ್ಗೆ ಪರ್ಯಾಯವಾಗಿ ಬೇರೆ ಯಾವ ಮೆಟಲ್ನ ನಾವು ಕನ್ಸಿಡರ್ ಮಾಡಬಹುದು ಅನ್ನುವಂಥ ಒಂದು ಕುತೂಹಲ ಇದೆ. ಅದರ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ನರೇಂದ್ರ ಸರ್, ಈಗ ನಮ್ಮ ಭಾರತದ ಮನೆಗಳಲ್ಲಿ 34,500 kg ಚಿನ್ನ ಇದೆ. ಅಂದರೆ ಆಭರಣ ಪ್ರಿಯರು, ಹೆಣ್ಣುಮಕ್ಕಳು, ಉಡುಗೊರೆ ಇದಕ್ಕೆಲ್ಲ ಬಳಕೆ ಆಗಿರೋದು. ಈಗ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಇಷ್ಟೊಂದೆಲ್ಲ ಬಂಗಾರ ಖರೀದಿ ಮಾಡ್ತಿರೋದೇನೆ ಒಂದು ಮೇಜರ್ ಫ್ಯಾಕ್ಟ್ರು ಪ್ರೈಸ್ ಹೈಕ್ಗೆ ಅಂತಿದೆ. ಸೊ ಸೆಂಟ್ರಲ್ ಬ್ಯಾಂಕ್ ಹತ್ರ ಎಷ್ಟು ಚಿನ್ನ ಇದೆ, ಇದರ ಜೊತೆಗೇನೆ ಡಿಜಿ ಗೋಲ್ಡ್ ಅಂತ ನಾನು ಆಗಲೇ ಮೆನ್ಷನ್ ಮಾಡ್ತಾ ಇದ್ದೆ, ಅಲ್ಲಿ ನಾವೇನು ಗ್ರಾಮ್ಸ್ ಬಗ್ಗೆ ಲೆಕ್ಕ ಹಾಕುವಷ್ಟಿಲ್ಲ, ಮಿಲಿಗಳಲ್ಲಿ ಕೂಡ ಸೇವ್ ಮಾಡ್ಬೋದು. ಸೊ ಈಸ್ ದಟ್ ಅ ಬೆಟರ್ ಆಪ್ಷನ್ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೊ ಎರಡು ಥರ ಉತ್ತರ ಕೊಡಬೇಕಾಗ್ತಿದ್ದಕ್ಕೆ. ಒಂದು ಈ ಹೌಸ್ ಹೋಲ್ಡ್ ಗೋಲ್ಡ್. ಸೊ ನಾನು ಮೊದಲೇ ಹೇಳಿದೆ ನಿಮಗೆ, ಇಡೀ 190 ದೇಶ ಏನಿದೆ, ಇಂಡಿಯಾ ಒಂದೇ ಬೇರೆ. ಯಾರಲ್ಲೂ ಈ ಥರ ಆಭರಣಕ್ಕೆ, ಆರ್ನಮೆಂಟ್ಸ್ಗೆ ಇಷ್ಟು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇರೋದು ಇಲ್ಲವೇ ಇಲ್ಲ. ಸೊ ಅದರಿಂದಾನೇ ಈ ಅಫಿಷಿಯಲ್ ಡಾಟಾ ಏನು ಹೇಳುತ್ತೆ, 890 ಮೆಟ್ರಿಕ್ ಮಿಲಿಯನ್ ಟನ್ಸ್ RBI ಜೊತೆ, ಬಟ್ 25,000 to 35,000 ಟನ್ನು ನಮ್ಮ ಹತ್ರ ಇದೆ ಇಂಡಿವಿಜುವಲ್ ಹೌಸ್ ಹೋಲ್ಡ್ಸ್, ಬಟ್ ಇನ್ಕ್ಲೂಡಿಂಗ್ ಟೆಂಪಲ್ಸ್. ಸೊ ಈಗ ತಿರುಪತಿ ತಗೊಂಡ್ರೆ 10,000 ಟನ್ ಇದೆ. ಅದು ಅನಂತ ಪದ್ಮನಾಭ ಟ್ರಿವಾಂಡ್ರಮ್ ತಗೊಂಡ್ರೆ ಇನ್ನೂ ಒಂದು ಓಪನ್ನೇ ಮಾಡಿಲ್ಲ, ಕೋರ್ಟಲ್ಲಿದೆ ಅದು. ಸೊ ಅಲ್ಲಿ 15,000 ಟನ್ ಇದೆ ಅಂತ ಹೇಳ್ತಿದ್ದಾರೆ, ಎಸ್ಟಿಮೇಟ್ಸ್ ಇವೆಲ್ಲ. ಸೊ ಈ ಥರ ಇರುವಾಗ ನಾವು ಏನು ಬಗ್ಗೆ ಹೇಳ್ತಾ ಇದ್ದೀವಿ? ಸೊ ಎಲ್ಲಿದೆ ಶಾರ್ಟೇಜು? ಸೊ ಒಂದು. ಎರಡು, ಈ ಒಂದು ಪರಿಸ್ಥಿತಿ ಈಗ ಒಂದು 2015ನಲ್ಲಿ ಪ್ರೈಮ್ ಮಿನಿಸ್ಟ್ರು ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ತಂತು. ಅಂದರೆ ಐಡಲ್ ಫಂಡ್ಸ್ ಇದು. ನಾವು ನಮ್ಮ ಹೌಸಿಂಗಲ್ಲೂ ಹೇಳ್ತೀವಿ, ಈಗ ಲೋನ್ ಬೇಕು ನಂಗೆ 1 ಕೋಟಿ ಮನೆ ತೊಗೊಳಕ್ಕೆ, ಸೊ 60 ಲಕ್ಷ ಲೋನ್ ತೊಗೋತೀನಿ, ಮಾರ್ಜಿನ್ ಮನಿ. ಸೊ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಗೋಲ್ಡ್ ಡಿಸ್ಪೋಸಲ್ ಅಂತೀವಿ. ಸೊ ನಾವು ಅವಾಗ ಹೇಳ್ತೀವಿ ಕಸ್ಟಮರ್ಗೆ, ಇದು ಆಗೋದೇ ಇಲ್ಲ ಅಂತ. ನೀವು ಯಾವ ಮನೇಲೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಮನೇಲಿರೋ ಗೋಲ್ಡ್ ಮಾರು, ಸಿಲ್ವರ್ ಮಾರು, ಯಾಕಂದರೆ ಅದು ಭಾಳ ಕಷ್ಟ ಅದು. ಆಮೇಲೆ ಮನೇಲಿ ಆಮೇಲೆ ಲೇಡೀಸ್ ಇಶ್ಯೂ ಅದು. ಸೊ ಗೋಲ್ಡ್ ಕಂಟ್ರೋಲ್ ಅವ್ರತ್ತಿರುತ್ತೆ. ಸೊ ನೀವು ನನಗೆ ಮನೆಗೆ ಮಾರ್ಜಿನ್ ಮನಿ ಲೆಕ್ಕಕ್ಕೆ ಕೊಡ್ಬೋದು, ಬಟ್ ನಾವು ತೊಗೊಂಡು ಮಾರಿ 20 ಲಕ್ಷ ನಾನು ಮನೆಗೆ ಹಾಕ್ತೀನಿ ಅನ್ನೋದು ಭಾಳ ರೇರ್, ಅಪರೂಪ. ಹಾಗೇನೆ ಸಿಲ್ವರ್ ಕೂಡ, ಸಿಲ್ವರ್ ಈಗ ಬಂದಿರೋ ವಿಚಾರ. ಸೊ ಈ ಥರ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ಮತ್ತೆ ಬರಬಹುದಾ? ಓಕೆ. ಸೊ ಅದನ್ನೇನಾದ್ರು ಪ್ರಸ್ತಾವನೆ ಮಾಡ್ತಾರಾ? ಯಾಕಂದರೆ ಇವೆಲ್ಲ ಐಡಲ್ ಗೋಲ್ಡ್. ಈಗ ಸೆಕ್ಯುರಿಟೇಷನ್ ಅಂತೀವಿ ನಾವು. ಮೊನ್ನೆ ಲಾಸ್ಟ್ ಹಿಂದಿನ ಬಜೆಟಲ್ಲಿ, ಅದ್ರ ಹಿಂದಿನ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಏನು, ನಾವು ನಮ್ಮ ಡಿಸ್ಇನ್ವೆಸ್ಟ್ಮೆಂಟಲ್ಲಿ ಈ ದೊಡ್ಡ ಒಳ್ಳೊಳ್ಳೆ ಕಂಪನಿನ ನಾವು ಈಗ ನಾಳೆ ಬರೋದ್ರಲ್ಲಿ IDBI ಬರುತ್ತೆ ಇದರಲ್ಲಿ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಮತ್ತು ಮಾನಿಟೈಸ್ ಮಾಡಬೇಕಾ? ಸೊ ಗೋಲ್ಡ್ ಮಾನಿಟೈಸೇಷನ್ ಅದೇ ಏನು ಬೇಕಾದ್ರು. ಈಗ ಟೋಲ್ ಮಾನಿಟೈಸೇಷನ್ ಮಾಡಿದ್ರು ಗಡ್ಕರಿ ಅವರು. ಅಂದರೆ ಬರ್ತಾ ಇರುತ್ತೆ ದುಡ್ಡು, 500 ಕೋಟಿಗೆ ಒಬ್ಬ ಟೆಂಡರ್ ಕರೀತಾನೆ. ಆ 500 ಕೋಟಿನ 10 ವರ್ಷಕ್ಕೆ ಎಷ್ಟು ಬರುತ್ತೆ? 15, 50, ಒಂದು 5,000 ಕೋಟಿ. ಇವಾಗ ನಂಗೆ 4,000 ಕೋಟಿ ಕೊಡು, ಅದನ್ನು ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತಾರೆ. ಸೊ ಯು ಆರ್ ಮಾನಿಟೈಸಿಂಗ್ ವಾಟ್ ಈಸ್, ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಗೆಟ್. ಸೆಕೆಂಡ್, ಐಡ್ಲ್. ಈಗ ಎಲ್ಲ ಲಾಕರಲ್ಲಿ ಕೂತಿದೆ, ಬ್ಯಾಂಕ್ ಲಾಕರ್ಸಲ್ಲಿ ಕೂತಿದೆ, ದಿನ ಯೂಸ್ ಮಾಡ್ತೀವ? ಯಾವುದೋ ಒಂದು ಮದುವೆಗೆ 4 ಸತಿ ಹೋಗ್ತೀವಿ. ಹಂಗಂದ್ರೆ ಆ ಗೋಲ್ಡ್ ಎಲ್ಲ ಲಿಕ್ವಿಡ್ ಕ್ಯಾಶ್ ಮಾಡ್ಬಿಡ್ಬೋದಾ? ಅಲ್ಲ, ಲಿಕ್ವಿಡ್ ಕ್ಯಾಶ್ ಅಲ್ಲ, ಅದನ್ನ ಗೋಲ್ಡ್ ಮಾರ್ಕೆಟ್ ಗೌರ್ಮೆಂಟ್ಗೆ ಸ್ಕೀಮ್ ಕೊಡ್ತೀವಿ, ಅವರು ರಿಟರ್ನ್ಸ್ ಕೊಡ್ತಾರೆ. ನಿಮಗೆ ಸ್ಟೋರೇಜ್ ಉಳಿತು, ಲಾಕರ್ ದುಡ್ಡು ಕಟ್ಟೋದು ಉಳಿತು, ಸೇಫ್ಟಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಓಕೆ. ಸೊ ಈ ಥರ ನೀವು ಅರ್ನೂ ಮಾಡ್ಬೋದು. ಸೊ ಹೇಳಿದ್ರು ಇವರು, ರಾಮಾಚಾರ್ಯ ಅವರು. ಸೊ ಇಟ್ ಇಸ್ ಆಪದ್ಬಾಂಧವ ಅದು. ಸೊ ಒಂದು ಸ್ಟೋರೇಜ್ ಇದೆ, ಒಂದು ವ್ಯಾಲ್ಯೂ ಇದೆ, ಒಂದು ಅಪ್ರಿಸಿಯೇಷನ್ ಇದೆ. ಇದರ ತನಕ ಗೋಲ್ಡ್ ಲಾಸ್ ಮಾಡ್ಕೊಂಡವ್ರು ಯಾರೂ ಇಲ್ಲ. ಸೊ ಇನ್ನೊಂದು ವಯಾ ಮೀಡಿಯಾ ಆಪ್ಷನ್ನು, ಈ ಗೋಲ್ಡ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಎಷ್ಟು ಈ ಪರಿಸ್ಥಿತಿಲಿ. ಈಗ ಮನಪುರಂ ಗೋಲ್ಡ್ ಆಗ್ಬೋದು, ಅಥವಾ ಸುಮಾರು ಮುಥೋತ್ ಕಂಪನಿ, ಬೇಕಾದಷ್ಟು ಕಂಪನಿಗಳು, ಆಮೇಲೆ ಬ್ಯಾಂಕ್ಸು, ಫೆಡರಲ್ ಬ್ಯಾಂಕ್. ಸೊ ಇವರೆಲ್ಲ ವೆರಿ ಬಿಗ್ ಲೋನ್ ಅಗೇನ್ಸ್ಟ್ ಗೋಲ್ಡ್. ಸೊ ಈಗ ನೀವು ಹೇಳಿದ್ರಿ ವಯಾ ಮೀಡಿಯಾ, ಈಗ ಕೊಂಡ್ಕೋಬೇಕಾ ಬಿಡಬೇಕಾ? ಹ್ಯಾಮ್ಲೆಟ್ ಕಥೆ ಆಗಿದೆ, ಟು ಬಿ ಆರ್ ನಾಟ್ ಟು ಬಿ. ಈ ಪರಿಸ್ಥಿತಿಲಿ ನೀವೀಗ ನಾವು ಶೇರ್ಸಲ್ಲಿ ಮಾಡ್ತೀವಿ, ನನಗೆ 100 ಶೇರ್ಸ್ ಇದೆ, ನನಗೆ 1-to-1 ಬೋನಸ್ ಇಶ್ಯೂ ಬಂದಾಗ ನಾನು ಅರ್ಧ ಮಾರಿ ಅರ್ಧ ತಗೋತೀನಿ. ನಂಗೆ ಪರಿಸ್ಥಿತಿ ಅಷ್ಟೇ ಇದೆ, ಬಟ್ ಬಂದಿದ್ದು ಫ್ರೀ ಬಂದಿರುತ್ತೆ. ಓಕೆ. ಸೊ ನಿಮ್ಗೆ ಈಗ ಎಷ್ಟೊಂದು ಯೂಸ್ ಮಾಡೋಲ್ಲ ಗೋಲ್ಡು. ಸೊ ಅದನ್ನ ಸ್ವಲ್ಪ ಮಾರಿ, ಈಗ ಕೊಂಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ ನಾವು ಒಂದು ಆ್ಯಂಗಲಲ್ಲಿ, ಮಾರಿ ದುಡ್ಡು ಮಾಡಿ. ಓಕೆ, ಇದು ರೈಟ್ ಟೈಮ್ ಅಂತೀರಾ ಹಾಗಾದ್ರೆ? ಅಬ್ಸಲ್ಯೂಟ್ಲಿ. ಇನ್ನೆಷ್ಟು ಮೇಲಕ್ಕೆ ಹೋಗಿ ಸಾಧ್ಯ? ಬಿದ್ದಾಗ ಮಾತ್ರ ಅವಾಗ ಬೇಜಾರು ಮಾಡ್ಕೋತೀವಿ, ಅಯ್ಯೋ ಮಾರ್ಬೋದು. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಆಮೇಲೆ ಅವ್ರು ರಾಮಚಂದ್ರ ಅವರು ಕ್ಯಾನ್ ಔಟ್ ಸೇಫ್ ಮೀ. ಸೊ ನೀವು ಮಾರಿ, ನಿಮಗೆ ಬೇಕಾದ, ಈಗ ಹೇಳಿದ 10 ಗ್ರಾಮ್, 20 ಗ್ರಾಮ್, 30 ಗ್ರಾಮ್, ಅದನ್ನು ಎಷ್ಟು ಬೇಕೋ ಅಷ್ಟು ಕೊಂಡ್ಕೋಬೋದು ಈ ಮಾರಿದ್ದು ಲಾಭದಲ್ಲಿ. ಆಮೇಲೆ ಕಡಿಮೆ ಆದಾಗ ಅಗೇನ್ ಯು ಬೈ. ಸೊ ನೀವು ಈಗ ನಾವು ಯಾರ ಹತ್ರ ಈಗ ಗೋಲ್ಡ್ ಇದೆ ಅವರು ಈಗ ಎಂಟ್ರಿ ಫಾರ್ ಸೆಲ್ಲಿಂಗ್, ಫಾರ್ ಬೈಯಿಂಗ್ ಇಟ್ಸ್ ಎ ರಾಂಗ್ ಎಂಟ್ರಿ. ಓಕೆ. ಫಾರ್ ಸೆಲ್ಲಿಂಗ್ ಇಟ್ಸ್ ಎಕ್ಸಲೆಂಟ್ ಟೈಮ್. ಆಮೇಲೆ ರಿಗ್ರೆಟ್ ಮಾಡಬಾರ್ದಲ್ವಾ? ಹಾಗೇನೆ ಸಿಲ್ವರು.
ಈಗ ಎಷ್ಟೊಂದು ಕಾಲದಿಂದ ಅಜ್ಜಿ ಕಾಲದಿಂದ ಮನೇಲಿದೆ. ಚಂಬು ಪಂಚೋತ್ರೆ ಇನ್ನೊಂದು ಮತ್ತೊಂದು ಯಾರೂ ಯೂಸ್ ಮಾಡಲ್ಲ. ಎಲ್ಲ ಟ್ರಂಕಲ್ಲಿರುತ್ತೆ, ಇಲ್ಲ ಲಾಕರಲ್ಲಿರುತ್ತೆ. ಮಾರಿ 4.5 ಲಕ್ಷ. ನೀವು ಬೆಲೆ 0 ಇರ್ಬೋದು ಅಜ್ಜಿ ಕಾಲಗಳಿದ್ದರೆ. ನಮ್ಮ ಕಾಲಗಳಾಗಿದ್ದರೆ ಒಂದು 2-3 ಲಕ್ಷ ಇರ್ಬೋದು. ಇವತ್ತು 7 ಲಕ್ಷ ಬಂದರೆ 2 ಲಕ್ಷ ಇನ್ವೆಸ್ಟ್ ಮಾಡಿ ಯಾವ ಇನ್ವೆಸ್ಟ್ಮೆಂಟ್ ಕೊಡುತ್ತೆ ಈ ರಿಟರ್ನ್ ನಿಮಗೆ? ಸೊ ಇದನ್ನು ಯಾಕೆ ಇನ್ವೆಸ್ಟ್ಮೆಂಟ್ ಆ್ಯಂಗಲಿಂದ ನೋಡಬಾರ್ದು? ಬರೀ ನಾವು ರಿಟರ್ನು, ಸೆಂಟಿಮೆಂಟ್ ಅಟ್ಯಾಚ್ಮೆಂಟು ಅದನ್ನು ಕೊಡಬಾರ್ದು. ಚಿನ್ನ ಕೊಡದೆ ಈಗ ಒಳ್ಳೆ ಕಾಲ ಬಂದಿದೆ ಫಾರ್ ವೇರಿಯಸ್ ರೀಸನ್ಸ್. ಇದು ಎಕನಾಮಿಕ್ ರೀಸನ್ಸಿಗೆ ಬಂದಿಲ್ಲ, ಆವಾಗಾದ್ರೆ ಮಾರಬಾರ್ದು. ಈಗ ಇದು ಬಂದಿರೋ ಉದ್ದೇಶನೇ ಬೇರೆ. ಇದು ಬಂದಿರೋದು ಈ ಗ್ಲೋಬಲ್ ಇಶ್ಯೂಸಿಂದ. ನಾವು ಹೇಳಿದ್ವಿ ಆಗ, ನೀವು ಕೇಳಿದ್ರಿ ಟ್ರಂಪು, ಟ್ಯಾರಿಫು, ಸೊ ಆ ಇಶ್ಯೂಯಿಂದ. ಸೊ ಇದು ಬಿದ್ದುಬಿಟ್ಟಾಗ ಏನಾಗುತ್ತೆ, ಬೇಜಾರಾಗುತ್ತೆ. ಸೊ ಯು ಸೆಲ್ ಪಾರ್ಟ್ ಆಫ್ ಇಟ್, ಮೇಕ್ ಮನಿ. ಇಲ್ವಾ, ಇಷ್ಟ ಇಲ್ವಾ, ಲೋನ್ ತಗೊಳ್ಳಿ. ಬಿಕಾಸ್ ಹೈ ವ್ಯಾಲ್ಯೂ. ಚಿನ್ನ ನಾವು ಲೋನ್ ಕೊಡುವಾಗ ಹೈ ವ್ಯಾಲ್ಯೂ ಕೊಡ್ತೀವಿ. ಸೊ ನಿಮಗೆ ಈಗ 5 ಲಕ್ಷ 2 ಲಕ್ಷ ಇದ್ದರೆ ನಿಮಗೆ 1 ಲಕ್ಷ ಕೊಡ್ತಿದ್ರು. ಈಗ 5 ಲಕ್ಷ ವ್ಯಾಲ್ಯೂಗೆ ನಿಮ್ಗೆ 3 ಲಕ್ಷ ಬರುತ್ತೆ. ಒಂದು ಸ್ವಲ್ಪ ತೊಗೊಂಡು ಮದುವೆ ಮಾಡಿ, ನಿಮ್ಮದು ಪ್ರಿನ್ಸಿಪಲ್ಲು ಇಂಟ್ಯಾಕ್ಟು, ಗೋಲ್ಡು ಇಂಟ್ಯಾಕ್ಟು. ಆಮೇಲೆ ಕಡಿಮೆ ಬೆಲೆ ಆದಾಗ ಈಗ ಐದರ್ ಯು ಕ್ಯಾನ್ ಬೈ, ಇಲ್ಲ ನೀವು ಸಾಲ ತೀರಿಸಿ ವಾಪಸ್ ತಗೊಳ್ಳಿ ನಿಮ್ಮ ಗೋಲ್ಡ್ನ. ಒಂದೇ ಒಂದು ಡಿಜಿ ಈಸ್ ಲೈಕ್ ಬಿಟ್ ಕಾಯಿನ್. ಅದೊಂದು ಗ್ರಾಹಕರಿಗೆ ಹೇಳಲೇಬೇಕು, ಅದು ಹತ್ರನೂ ಹೋಗ್ಕೊಡುದು. ನೋ, ಬಿಕಾಸ್ ಲೀಗಲಿ ಇಟ್ ಈಸ್ ನಾಟ್ ವ್ಯಾಲಿಡ್. ಅದಕ್ಕೆ ಲೀಗಲ್ ಬೈಂಡಿಂಗ್ ಇಲ್ಲ. ಈಗ ನಂದು ಉಂಗುರ ಕಳೀತು, ಸರ ಕಳೀತು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಶವಂತಪುರ ಸ್ಟೇಷನ್ಗೆ ಹೋಗ್ತೀನಿ. ಡಿಜಿ ಕಳೆದ್ರೆ ಯಾರ ಹತ್ರನೂ ಹೋಗಲ್ಲ, ಸುಮ್ಮನೆ ಮನೆಗೆ ಹೋಗ್ಬೇಕಷ್ಟೆ. ಸೊ ಡಿಜಿ ಸರಿಯಾದಂತ ವ್ಯವಸ್ಥೆ ಇಲ್ಲ, ಅದು ಕಾನೂನುಬದ್ಧ ತಂದಿಲ್ಲ. ಬಿಟ್ ಕಾಯಿನ್ ತರ ಆಗುತ್ತೆ, ನಮ್ಮ ಬಿಟ್ ಕಾಯಿನ್ ತರ ಆಗುತ್ತೆ. ಅದು ಪರ್ಮಿಟೆಡ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಬಟ್ ನಾಳೆ ಕಳೆದು ಹೋಗಿ ಲಾಸ್ ಆಗಿ, ಈಗ ಎಷ್ಟೊಂದು ಇಂಟರ್ನೆಟ್ಟಲ್ಲಿ ಮೋಸಗಳಾಗ್ತಾ ಇದೆ, ಸೈಬರ್ ಇದಾದಾಗ ನಾವು ಡಿಜಿಗೆ ಯಾರ ಹತ್ರ ಹೋಗೋಕ್ಕಾಗಲ್ಲ. ನಾವು ಈ ಕಳವಾಯ್ತು ವಾಪಸ್ ಕೊಡಿಸ್ಕೊಡಿ ಅಂತ FIR ಕೂಡ ಫೈಲ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ ಸರ್. ರಾಮಾಚಾರಿ ಸರ್, ಈಗ ನಾವು ಬೇರೆ ಯಾವುದೇ ಕಮಾಡಿಟೀಸ್ ತಗೊಳ್ಳಿ, ಅದಕ್ಕೆಲ್ಲ MRP ಪ್ರೈಸಸ್ ಅಂತ ಇರುತ್ತೆ. ಆದರೆ ಈ ಗೋಲ್ಡ್ಗೆ ಮಾತ್ರ MRP ಯಾವತ್ತೂ ಇಲ್ಲ. ಬಟ್ ಇದಕ್ಕೆ ಯಾವುದಾದ್ರೂ ರೆಗ್ಯುಲೇಟರಿ ಬೋರ್ಡ್ ಅನ್ನುವಂಥದ್ದು ಏನಾದರೂ ಬರುತ್ತಾ? ಬಂದರೆ ಎಷ್ಟರ ಮಟ್ಟಿಗೆ ಸಹಕಾರಿ ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ಇದು ನೀವು ಒಂದು ಇದರ ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೋಬೇಕು. ಯಾಕೆ MRP ಎಲ್ಲೂ ಮಾಡೋಕ್ಕಾಗಲ್ಲ ಅಂತ. ನಂಬರ್ 1, ಚಿನ್ನ ಒಂದು ಆಭರಣ ತಯಾರಾಗಬೇಕಾದಾಗ ಅದನ್ನು ಕರಗಿಸ್ಬೇಕಾಗತ್ತೆ, ಕಟ್ ಮಾಡಬೇಕಾಗತ್ತೆ, ಅದನ್ನು ಬೇರೆ ಬೇರೆ ರೂಪಗಳನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಗೋಲ್ಡಲ್ಲಿರುವಂಥ ವಿಶೇಷವಾದ ಗುಣ ಏನಪ್ಪ ಅಂತಂದರೆ, ಎಷ್ಟು ಸಣ್ಣದಾದರೂ ಸುಮಾರು 1 ಗ್ರಾಮ್ ಶುದ್ಧ ಚಿನ್ನದಲ್ಲಿ ನೀವು 3 ಕಿಲೋಮೀಟ್ರಷ್ಟು ತಂತಿಯನ್ನು ಎಳಿಬೋದು. ಅಷ್ಟು ಫ್ಲೆಕ್ಸಿಬಲ್ ಆಗಿರುವಂಥ ಮೆಟಲ್ಲು, ಆಯ್ತಾ ಇಲ್ವಾ? ಆಮೇಲೆ ಆಭರಣ ಅದನ್ನೇನು ತಯಾರು ಮಾಡ್ಬೇಕಾದ್ರೆ ಏನಾಗುತ್ತೆ, ಅದನ್ನು ಉಜ್ಜಿದಾಗ ವಾತಾವರಣದಲ್ಲಿ ಬೆರೆತೋಗ್ಬಿಡ್ತದೆ. ಅದನ್ನೇ ನಾವು ವೇಸ್ಟೇಜ್ ಅನ್ನೋದು. ನಿಮ್ಮ ಪರವಾಗಿ ನಾನು ಆಭರಣ ತಯಾರು ಮಾಡ್ತಾ ಇದ್ದೀನಿ, ಅದರಲ್ಲಿ ನಷ್ಟ ಆಗುವಂತ ಏನು ಚಿನ್ನ ಇದೆ, ಈಗ ವೇಸ್ಟೇಜ್ ಬಗ್ಗೆನೇ ಬಹಳಷ್ಟು ಜನ ಅದನ್ನೇ ಹೇಳ್ತಾ ಇರೋದು. ಯಾಕೆ ವೇಸ್ಟೇಜ್ ಅಂತಂದ್ರೆ, ನೋಡಿ 1064 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಮೆಲ್ಟಿಂಗ್ ಪಾಯಿಂಟ್, ಆಯ್ತಾ? ಚಿನ್ನ ಎಲ್ಲರೂ ಏನು ಮಿಷನ್ ಇಟ್ಕೊಂಡ ಮಾಡ್ತಿದ್ರು. ಸ್ವಲ್ಪ ಆ ಕಡೆ ಈ ಕಡೆ ಊದಿದಾಗ ಒಂದು 5 ಮಿಲಿ 10 ಮಿಲಿ ಹಿಂಗೆ ಒಂದು ಆಭರಣ ಮಾಡಬೇಕಾದಾಗ ಅದರ ಶೈಲಿ ಮತ್ತು ಅದರ ವಿನ್ಯಾಸದ ಆಧಾರದ ಮೇಲೆ ನಷ್ಟ ಆಗ್ತಾ ಹೋಗ್ತದೆ. ಅದು ಕೊಡುವಂಥ ಪದ್ಧತಿ ತುಂಬ ಇವತ್ತಿಂದಲ್ಲ, ಸಾವಿರಾರು ವರ್ಷಗಳಿಂದ, ಸುಮಾರು ಒಂದು 20,000 ವರ್ಷ ಇತಿಹಾಸ ತೆಗೆದು ನೋಡಿದ್ರು ಕೂಡ ನಿಮಗೆ ಋಗ್ವೇದ ಅಂತ ತುಂಬ ಹಳೆ ಡಾಕ್ಯುಮೆಂಟು ನಮ್ಮ ಪ್ರಪಂಚದಲ್ಲೇ, ಅದು ಓಲ್ಡೆಸ್ಟ್ ಡಾಕ್ಯುಮೆಂಟ್, ಅದು ಅಲ್ಲೂ ನಿಮ್ಗೆ ಸಿಗ್ತದೆ, ಆಯ್ತಾ ಅಲ್ವಾ? ರಾಮಾಯಣ ಮಹಾಭಾರತದಲ್ಲೂ ಸಿಗ್ತದೆ. ಸೊ ಹಾಗಾಗಿ ವೇಸ್ಟೇಜು. ಇನ್ನು ಮಜೂರಿ ಅಂದರೆ ಕೆಲಸ ಮಾಡಿದವ್ರಿಗೆ ಕೊಡಲೇಬೇಕು. ಮತ್ತು ಕೆಲಸ ಮಾಡೋರು ಹಿಂದೆ ಏನಾಗಿತ್ತು, ಈಗ ಒಂದು 70-80 ವರ್ಷದಿಂದ 100 ವರ್ಷದಿಂದ ಯಾರು ಕೆಲಸ ಮಾಡ್ತಾನೋ ಅವನೇ ವ್ಯಾಪಾರನೂ ಮಾಡ್ತಿದ್ದ. ಕಾಲಮಾನ ಬದಲಾಗಿ ವ್ಯಾಪಾರಿಗಳ ಒಂದು ತಂಡ ಆಗೈತೆ, ಮತ್ತು ಕೆಲಸಗಾರದ್ದು ಒಂದಾಗೈತೆ. ಕೆಲಸಗಾರ ಸ್ವಲ್ಪ ಇಟ್ಕೋಬೇಕು, ವ್ಯಾಪಾರಿಗಳು ಅವರು ಬಂಡವಾಳ ಹಾಕಿರ್ತಾರೆ, ಅವರು ಸ್ವಲ್ಪ ಲಾಭ ತಗೋಬೇಕು. ಸೊ ಅದೆಲ್ಲವೂ ಕೂಡ ಗ್ರಾಹಕರ ಮೇಲೆ ಬರ್ತದೆ. ಒಂದು ಇಲ್ಲಿ ಭಾರಿ ಸ್ಪಷ್ಟವಾಗಿ ತಿಳ್ಕೋಬೇಕು, ಪ್ರಪಂಚದಲ್ಲಿ ಏನು ಕಚ್ಚಾ ಮೂಲ ವಸ್ತುವಿನ ಬೆಲೆನ 90% to 95% ವಾಪಸ್ ಕೊಡ್ತಾ ಇರುವಂಥದ್ದು ಚಿನ್ನದ ಉದ್ಯಮ. ಉದಾಹರಣೆಗೆ ಮೊಬೈಲು ಮ್ಯಾನುಫ್ಯಾಕ್ಚರಿಂಗ್ ಆಗಕ್ಕೆ ಈ ಮೊಬೈಲು ನಿಮ್ಗೆ 10,000 ರೂಪಾಯಿ ಆದರೆ 1 ಲಕ್ಷ ರೂಪಾಯಿಗೆ ಮಾರ್ತಾರೆ. ಮಾರನೇ ದಿವಸ ತೊಗೊಂಡೋಗಿ ಕೊಡ್ತು ಅಂತಂತಂದ್ರೆ ನಿಮಗೆ 20,000 ಕೊಡಲ್ಲ. ಆದರೆ ಚಿನ್ನದಕ್ಕೆ ಪ್ರತಿಯೊಬ್ಬರು ವ್ಯಾಪಾರಿನೂ ಅದರ ಮೂಲ ಬೆಲೆ ಏನಿರ್ತದೆ, ಆನ್ಲೈನ್ ಅದು ಓಪನ್, ಅದು ಇಷ್ಟು ಬೆಲೆ ಇದೆ, ಅದಕ್ಕೆ ವೇಸ್ಟೇಜು ಮಜೂರಿಗಷ್ಟೇ ಒದ್ದಾಡ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ನಾನು ಅದೇ ಹೇಳ್ತೀನಿ, ಅಲ್ರಿ ನಿನ್ನೆ ಒಂದು ಕಾರ್ ತೊಗೊಂಬಂದಿದ್ರು 20 ಲಕ್ಷ ಕೊಟ್ಟು, ನಾಳೆ ಬೆಳಗ್ಗೆ ತೊಗೊಂಡೋದ್ರೆ ಅದನ್ನ 10 ಲಕ್ಷಕ್ಕೆ ತಗೊಳ್ಳಲ್ಲ. ಚಿನ್ನ ಆದರೆ ಅದೇ ಇನ್ನೂ ಜಾಸ್ತಿ ತಗೋತಾರೆ.
ಹೇಳ್ತಾರೆ, ಯಾಕೆ ನೀವು ಇದನ್ನು ನಾವು ಏನಾಗೈತೆ ಅಂದರೆ ಜನರಿಗೆ ವ್ಯಾಪಾರಿಗಳು ಅರ್ಥ ಮಾಡಿಸುವಂಥದ್ರಲ್ಲಿ ಸ್ವಲ್ಪ ವಿಫಲ ಆಗಿದ್ದಾರೆ. ಮತ್ತು ಕೆಲವರು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರ್ತವೆ, ಸ್ವಲ್ಪ ಜಾಸ್ತಿ ತಗೊಂಡಿರ್ತಾರೆ, ಈ ಥರದ್ದೆಲ್ಲವೂ ನಡೀತಾ ಇರ್ತದೆ. ಬಟ್ MRP ರೇಟು ಯಾಕೆ ಬರಲ್ಲ ಅಂತಂದರೆ ಇದು ಕರಕುಶಲ ವಸ್ತು. ಒಬ್ಬ ಒಂದು ಉಂಗುರ ಮಾಡೋಕ್ಕೆ ನನಗೆ ಹಿಂದೆ ಈಗಲೂ ಇದ್ದಾರೆ, ಒಂದು ಉಂಗುರ 10 ಗ್ರಾಮಿನ ಒಂದು ಉಂಗುರ ಮಾಡಬೇಕು ಅನ್ನೋ ಹ್ಯಾಂಡ್ ಮೇಡಲ್ಲಿ ಅಂದರೆ ಅವನಿಗೆ 10 ಗ್ರಾಮನಷ್ಟೇ ತೂಕದ ಎಕ್ಸ್ಟ್ರಾ ಬಂಗಾರ ಕೂಲಿಯಾಗಿ ಕೊಡಬೇಕು. ಅವನ ಕೆಲಸ ಅಂಥದ್ದು, ಅದು ಮಾಡಿದ್ರೆ ಸಾವಿರಾರು ವರ್ಷ ಹಂಗೆ ಇರ್ತದೆ. ಆ ಥರದ್ದು ಕರಕುಶಲತೆ ಇರೋದರಿಂದ ಈಗ ಮಿಷನ್ ಉಪಯೋಗಿಸಿ ಮಾಡುವಂಥ ಆಭರಣಗಳಿಗೆ ಕಡಿಮೆ ಇರ್ತದೆ. ಈ ಕಾಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದು ಎರ್ಕ ಉಯ್ಯೋದ್ರ ಮೂಲಕ, ವ್ಯಾಕ್ಸಿನ್ ಹಾಕಿ ಮಾಡೋದ್ರ ಮೂಲಕ, ಅದೆಲ್ಲ ಮಿಷನ್ ಯೂಸ್ ಮಾಡುವಂಥದ್ರಲ್ಲಿ ಕಡಿಮೆ ಇರ್ತದೆ. ಹ್ಯಾಂಡ್ ಮೇಡ್ ಮಾಡೋದು ಡಿಸೈನಿಗೆ ಒಂದೊಂದು ಮೇಕಿಂಗು ವೇಸ್ಟೇಜ್ ಅದನ್ನೇ ಹೇಳ್ತಾ ಇರೋದು. ಏನಾಗಿರ್ತದೆ ಇಲ್ಲಿ ಪ್ರತಿಯೊಂದಕ್ಕೂ, ಇವಾಗ ಒಂದು ಸರ ನೀವು ನೆಕ್ಲೆಸ್ ತೋರಿಸಿದ್ರೆ ಅದರಲ್ಲಿ ಒಂದು 300 ಸಾಲ್ಡರಿಂಗ್ ಪಾಯಿಂಟ್ ಇರ್ತದೆ, ಆಯ್ತಲ್ಲ. ಒಂದು ಉಂಗುರ ತಗೊಂಡ್ರೆ ಒಂದೇ ಸಾಲ್ಡರಿಂಗ್ ಪಾಯಿಂಟ್ ಇರ್ತದೆ, ಅಥವಾ ಒಂದೊಂದ್ಸತಿ ಇಲ್ಲದೇನೂ ಇರ್ಬೋದು. ಯಾಕೆಂದ್ರೆ ನಾವು ಅದನ್ನ ಮೋಲ್ಡಿಂಗ್ ಸಿಸ್ಟಮ್ ಅಲ್ಲಿ ಮಾಡ್ತು ಅಂದ್ರೆ, ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ ಅಂದ್ರೆ ಎರಕ ಒಯ್ಯೋದ್ರ ಮೂಲಕ ಮಾಡೋದ್ರಿಂದ. ಸೊ ಆಭರಣದ ವಿನ್ಯಾಸ ಮತ್ತು ತಯಾರು ಮಾಡೋ ವಿಧಾನಗಳು ಅದು ಒಂಥರ ಸಂಕೀರ್ಣವಾಗಿರೋದ್ರಿಂದ ಅದಕ್ಕೆ ನೀವು MRP ರೇಟ್ ಅಂತ ಫಿಕ್ಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾನು ಮತ್ತೆ ಇನ್ನೊಂದು ವಿಷಯ ಹೇಳಿದೆ, ಪದೇ ಹೇಳ್ತಾ ಇದ್ದೀನಿ, ಗೋಲ್ಡ್ ಇಸ್ ನಾಟ್ ಕಮಾಡಿಟಿ, ಗೋಲ್ಡ್ ಇಸ್ ಅನ್ ಎಕ್ಸ್ಚೇಂಜ್ ಮನಿ ಅಂತ. ಪ್ರತಿಯೊಬ್ಬರೂ ಕೂಡ ಚಿನ್ನವನ್ನ ಒಂದು ವಿನಿಮಯದ ಹಣವಾಗಿ ನೋಡ್ತಾ ಇರೋದ್ರಿಂದ ಅದು MRP ಆಗಿ ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ಬೆಳ್ಳಿ ಬಂಗಾರದ ರೇಟು ಇಷ್ಟೊಂದು ಹೈ ಆಗೋಗಿದೆ, ನಾವು ಬಡವರಂತೂ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ. ಈಗ ನೀವೇ ಹೇಳ್ತಾ ಇದ್ರಿ ಕಾಲಜ್ಞಾನದಲ್ಲಿ ಹೀಗಿದೆ, ನೆಕ್ಸ್ಟ್ ಮರದಲ್ಲಿ ತಾಳಿ ಮಾಡ್ಕೊಳ್ಳುವ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಪೂತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು 400 ವರ್ಷದ ಹಿಂದೆನೇ ಹೇಳಿದ್ದಾರೆ, ಮುಂದೆ ಕಲಿಯುಗದಲ್ಲಿ ಮುಂದೆ ಏನು ಹೊಂಗೆ ಮರ ಅಥವಾ ದೇವದಾರು ಮರದಲ್ಲೇ ತಾಲಿ ಮಾಡ್ಕೊಂಡು ಒಂದು ಸಣ್ಣ 10 ಮಿಲಿ ತುಣುಕು ಸುಮ್ಮನೆ ಶಾಸ್ತ್ರಕ್ಕೆ ಬೇಕೇ ಬೇಕು. ಯಾಕೆಂದರೆ ನಮ್ಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಈಗ ನಮ್ಮಲ್ಲಿರೋ ಚಿನ್ನನ ನಾವು ಎಷ್ಟೋ ಸತಿ ಹೇಳ್ತಾರೆ, ನೀವು ಬೇರೆ ಹೂಡಿಕೆ ಮಾಡಿ ಇದನ್ನ್ಯಾಕೆ ಇಟ್ಕೊಂಡಿದ್ದೀರ ಅಂತ. ಅದನ್ನು ಅವರ ಆತ್ಮಸ್ಥೈರ್ಯ, ಅದು ಅವ್ರ ಮನೆ ಲಕ್ಷ್ಮಿ ಅಂತ ಅನ್ಕೊಂಡಿರ್ತಾರೆ, ಬಂಗಾರನ ದೇವರು ಅನ್ಕೊಂಡಿರ್ತಾರೆ, ಬೆಳ್ಳಿನ ದೇವರು ಅನ್ಕೊಂಡಿದ್ರ, ಪಂಚಪಾತ್ರನ ದೇವರಪ್ಪ, ಅದು ನಮ್ಮ ಗುರುಗಳು ಮುಟ್ಕೊಟ್ಟಿರೋದು, ನಾವೇನು ಮಾಡೋಕ್ಕಾಗಲ್ಲ. ಅವರು ಬೇರೆ ಇನ್ನೊಬ್ರು ಯಾರೋ ಕೊಟ್ಟಿರೋಂಥದ್ದು, ಇಂಥ ಟೈಮಲ್ಲಿ ತಗೊಂಡಿರೋದು, ನನ್ನ ಗಂಡ ಕೊಡಿಸಿರೋದು, ನಾವು ಇಂಥ ದಿನ ತಗೊಂಬಂದಿರೋದು. ಸೊ ಈ ರೀತಿ ಅದನ್ನ ದೇವರ ಸ್ವರೂಪವನ್ನ ಬಂಗಾರ ಕೊಟ್ಟಿರೋದ್ರಿಂದ ಎಮೋಷನಲ್ ಅಟ್ಯಾಚ್. ನಿಮಗೆ ಒಂದು ವಿಷಯ, ಸರ್ಕಾರ ಹಿಂದೆ ಇಂದಿರಾ ಗಾಂಧಿ ಅವರು ಇದ್ದಾಗ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅಂತ ಇತ್ತು, 91ರವರೆಗೆ ಮಧು ದಂಡವತೆ ಬಂದ್ರು, ಗೋಲ್ಡ್ ಕಂಟ್ರೋಲ್ ಆಕ್ಟ್ ನ ಕ್ಯಾನ್ಸಲ್ ಮಾಡಿದ್ರು. ಅದ್ರ ಪ್ರಕಾರ ಏನಿತ್ತು ಅಂತಂದ್ರೆ, ನೀವು 50 ಗ್ರಾಮ್ಗಿಂತ ಚಿನ್ನ ಖರೀದಿ ಮಾಡಂಗಿಲ್ಲ, ಆಮೇಲೆ ಕಡಿಮೆ ಕ್ಯಾರೆಟ್ 22 ಕ್ಯಾರೆಟ್ ಯೂಸ್ ಮಾಡಂಗಿಲ್ಲ, 91.6% 22 ಕ್ಯಾರೆಟ್ ಅಂತೀವಿ ನಮ್ಮಲ್ಲಿ, ಅದು ಸ್ವಲ್ಪ ಪ್ಯೂರ್ಗಿಂತ ಒಂಚೂರು ಕಡಿಮೆ, ಯಾಕೆಂದ್ರೆ ಹಾರ್ಡ್ನೆಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಅವ್ರು ಅವಾಗ 18 ಕ್ಯಾರೆಟ್ ಮಾಡಬೇಕು, 75% 9 ಕ್ಯಾರೆಟ್ ಮಾಡಬೇಕು. ಯಾಕೆಂದ್ರೆ ನಮ್ದು ಅತಿ ಹೆಚ್ಚು ಹಣ ನಾವು ಕೊಂಡ್ಕೊಳ್ಳೋಕ್ಕೆ ವಿದೇಶಿ ವಿನಿಮಯ ಅದಕ್ಕೆ ಹೋಗ್ತಾ ಇದೆ ಅಂತ ಮಾಡಿದ್ರು. ಅಷ್ಟು ಕಠಿಣವಾಗಿತ್ತು ಅಂತಂತಂದ್ರೆ, ಕೊಂಡ್ಕೊಳ್ಳೋರು ಇರಲಿ, ಕೆಲಸ ಮಾಡೋರಿಲ್ಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ತಗೋಬೇಕಾಯ್ತು, ಮಾರಾಟ ಅಷ್ಟು ಕಠಿಣ ಕಾನೂನು ಇತ್ತು. ನಿಮ್ಮ ಹಿಂದಿನವ್ರಿಗೆ ಗೊತ್ತಿರ್ತದೆ. ಅಷ್ಟು ಕಠಿಣ ಮಾಡಿದಾಗ ಆಗಿದ್ದು ಪರಿಣಾಮ ಏನೋ, ಒಂದು 30% ಚಿನ್ನ ಬೆಳ್ಳಿ ಕೆಲಸಗಾರರು ಆತ್ಮಹತ್ಯೆ ಮಾಡ್ಕೊಂಡ್ರು, ಒಂದು 30% ದೊಡ್ಡ ಉದ್ಯಮಿಗಳು ಹಾಳಾಗೋದ್ರು. ಆದರೆ ಜನರು ಕೊಂಡ್ಕೊಳ್ಳೋದಾಗ್ಲಿ, ಈ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ನಿಮ್ಮ ಮನೆ ರೈಡು ಏನೂ ಮಾಡೋಕ್ಕಾಗಲಿಲ್ಲ, ಎಲ್ಲ ತಗೊಂಡೋಗಿ ನೆಲದಲ್ಲಿ. ಚಿನ್ನದಲ್ಲಿ ಏನು ಗೊತ್ತೇ, ನೀವು 1 ಲಕ್ಷ ವರ್ಷ ಭೂಮಿ ಒಳಗಿಟ್ರು ಅದೇನು ಹಾಳಾಗಲ್ಲ. ಸೊ ಹಂಗಾಗಿ ಲಕ್ಕುಂಡಿ ಕ್ಲಾಸಿಕ್ ಕೇಸ್. ಹಂಗಾಗಿ ನೀವು ನಮ್ಮ ಭಾರತದಲ್ಲಿ ಎಷ್ಟೇ ಜನರನ್ನು ಎದುರಿಸಿದ್ರು ಕೂಡ, ಯಾವುದೇ ಕಾನೂನು ತಂದ್ರು ಕೂಡ, ನೀವು ತಂದು ವಾಪಸ್ ಕೊಡಿ, ದೇವಸ್ಥಾನದವರೇ ಕೊಡಲ್ಲ, ಕೊಡಲ್ಲ, ಅದು ದೇವ್ರದಪ್ಪ, ನಾವು ಕೊಡಲ್ಲ ಅಂತಾರೆ. ಸೊ ದಂಗೆ ಎದ್ದು ಬಿಡ್ತಾರೆ. ಆ ವಿಚಾರಕ್ಕೂ ಸರ್ಕಾರಗಳಿಗೆ ಗೊತ್ತೈತಿ ಜನರ ಮನಸ್ಥಿತಿ ಅಂತ. ಅವ್ರ ಯಾರು ಸರ್ಕಾರ ಕಾನೂನು ಮಾಡಕ್ ಹೋಗ್ತಾರೋ ಅವ್ರ ಹೆಂಡ್ತೀರೇ ಒಪ್ಪಲ್ಲ, ಅವ್ರ ಮನೆಯವರೇ ಒಪ್ಪಲ್ಲ. ಸೊ ಈ ರೀತಿ ಇರ್ತದೆ. ಹಂಗಾಗಿ ಬಟ್ ಒಂದು ಸಂತೋಷದ